ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ವಿಶ್ವದ ಸಂತೋಷದ ರಾಜಧಾನಿ ಎಂದು ಪ್ರಖ್ಯಾತವಾಗಿದೆ. ಆದರೆ ಈ ಪ್ರಚಲಿತ ದಿನಗಳಲ್ಲಿ ಈ ಸಂತೋಷದ ದೇಶವನ್ನು ನಿದ್ದೆಗೆಡಿಸಿರುವವರು ಅಮೆರಿಕ ಸಂಸ್ಥಾನದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ. ಈ ಹೇಳಿಕೆಯ ಅನುಸಾರ ಡೆನ್ಮಾರ್ಕ್ ದೇಶದ ಭಾಗವಾದಂತಹ ಗ್ರೀನ್ಲ್ಯಾಂಡನ್ನು ಅಮೆರಿಕ ತನ್ನ ಸ್ವಾಯತ್ತಕ್ಕೆ ತೆಗೆದುಕೊಳ್ಳಬೇಕೆಂಬುದು ಅದರ ಬಯಕೆ. ಆದರೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸ್ವಾಯತ್ತದಲ್ಲಿದೆ. ಇಂದು ನಾವು ಅದೇ ಡೆನ್ಮಾರ್ಕ್ನ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಸಂತೋಷದ ರಾಜಧಾನಿ. ಯಾವುದೇ ಅನುಮಾನ ಇಲ್ಲ, ಇಲ್ಲಿ ಡೆನ್ಮಾರ್ಕ್ ವಿಶ್ವದ ಸಂತೋಷದ ರಾಜಧಾನಿ ಎಂದು ಪರಿಗಣಿತವಾಗಿದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ ಇದು ಯಾವಾಗಲೂ ಟಾಪ್ 3ರಲ್ಲೇ ಇರುತ್ತದೆ. ಇದರ ರಹಸ್ಯ ಅವರ ಸಂತೋಷದ ತತ್ವ. ಸರಳ, ಆರಾಮದಾಯಕ, ಬೆಚ್ಚಗಿನ ಕ್ಷಣಗಳನ್ನು ಗೌರವಿಸುವ ಸಂಸ್ಕೃತಿ ಇದಾಗಿದೆ. ಹೆಚ್ಚು ಹಣ, ಹೆಚ್ಚು ವಸ್ತುಗಳಲ್ಲ, ಬದಲಿಗೆ ಉತ್ತಮ ಸಮಯ, ತಮ್ಮ ಸಂಬಂಧಗಳಲ್ಲಿ ಸಂತೋಷವಿದೆ ಎಂದು ಅವರು ನಂಬುತ್ತಾರೆ. ಫ್ಯಾಕ್ಟ್ ನಂಬರ್ 2, ಸೈಕಲ್ಗಳ ದೇಶ. ಡೆನ್ಮಾರ್ಕಲ್ಲಿ ಸೈಕಲ್ಗಳು ರಾಜರು. ಕಾರುಗಳಿಂದಲೂ ಹೆಚ್ಚು ಸೈಕಲ್ಗಳು ಇಲ್ಲಿವೆ. ಕೋಪ್ ಹೆಗನ್ನಲ್ಲಿ 50ರಷ್ಟಕ್ಕಿಂತಲೂ ಹೆಚ್ಚು ಜನ ತಮ್ಮ ದಿನನಿತ್ಯದ ಪ್ರಯಾಣಕ್ಕೆ ಸೈಕಲ್ ಬಳಸುತ್ತಾರೆ. ಇಡೀ ದೇಶದಲ್ಲಿ 12,000 ಕಿಲೋಮೀಟರ್ಗಿಂತಲೂ ಹೆಚ್ಚು ಸುರಕ್ಷಿತ ಸೈಕಲ್ ಟ್ರ್ಯಾಕ್ಗಳಿವೆ. ಪರಿಸರ ಸ್ನೇಹ, ಆರೋಗ್ಯ ಮತ್ತು ಸೌಕರ್ಯದ ಸಂಪೂರ್ಣ ಸಂಯೋಜನೆ ಇದಾಗಿದೆ. ಫ್ಯಾಕ್ಟ್ ನಂಬರ್ 3, ಪ್ರಪಂಚದ ಪ್ರಾಚೀನ ಧ್ವಜ. ಡೆನ್ಮಾರ್ಕ್ ಧ್ವಜ ಡ್ಯಾನೂಬ್. ಇದು ಪ್ರಪಂಚದಲ್ಲಿ ಅತ್ಯಂತ ಹಳೆಯದಾದ ಇನ್ನೂ ಬಳಕೆಯಲ್ಲಿರುವ ರಾಷ್ಟ್ರೀಯ ಧ್ವಜ. 1219ರಿಂದಲೂ ಇದನ್ನು ಬಳಸುತ್ತಿದ್ದಾರೆ. ಇತಿಹಾಸ ಹೇಳುವುದೇನೆಂದರೆ, ಒಂದು ಕದನದಲ್ಲಿ ಡೆನಿಷ್ ಸೈನ್ಯಕ್ಕೆ ಧೈರ್ಯ ಕೊಡಲು ಈ ಧ್ವಜ ಆಕಾಶದಿಂದ ಬಂದು ಬಿತ್ತಂತೆ. ಇಂದು ಕೂಡ ಜನ್ಮದಿನದಂತಹ ಸಂತೋಷದ ದಿನಗಳಲ್ಲಿ ಡೆನ್ಮಾರ್ಕ್ನ ಜನರು ತಮ್ಮ ಮನೆಗಳಲ್ಲಿ ಬಾಲ್ಕನಿಗಳಲ್ಲಿ ಧ್ವಜ ಹಾರಿಸುವುದು ಸಾಮಾನ್ಯ ಪದ್ಧತಿಯಾಗಿದೆ. ಫ್ಯಾಕ್ಟ್ ನಂಬರ್ 4, ಅರಸರ ದೇಶ. ಆದರೆ ಡೆನ್ಮಾರ್ಕ್ ಒಂದು ರಾಜ್ಯ, ಆದರೆ ಇಲ್ಲಿ ರಾಜಪ್ರಭುತ್ವ ಸಾಮಾನ್ಯವಾಗಿ ನಾವು ಭಾರತದಲ್ಲಿ ಊಹಿಸಿದಕ್ಕಿಂತಲೂ ತುಂಬ ವಿಭಿನ್ನವಾಗಿದೆ. ಡೆನ್ಮಾರ್ಕ್ ರಾಜರು ಮತ್ತು ರಾಣಿ ಅತ್ಯಂತ ಸಾಮಾನ್ಯ ಜೀವನ ನಡೆಸುತ್ತಾರೆ. ಅವರು ಸೈಕಲ್ನಲ್ಲಿ ಸಾಗಾಡಬಹುದು, ಮಾರುಕಟ್ಟೆಗೆ ಹೋಗಬಹುದು, ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಬರಬಹುದು. ಅವರು ಅರಮನೆಗಳು ಸಾರ್ವಜನಿಕರಿಗೆ ತೆರೆದಿರುತ್ತವೆ. ಇಲ್ಲಿ ರಾಜರಿಗೆ ರಾಜಕೀಯ ಅಧಿಕಾರವಿಲ್ಲ. ಅವರು ದೇಶದ ಏಕತೆ ಮತ್ತು ಸಂಪ್ರದಾಯದ ಪ್ರತೀಕಗಳಾಗಿರುತ್ತಾರೆ. ಫ್ಯಾಕ್ಟ್ ನಂಬರ್ 5, ಲೆಗೋವಿನ ಜನ್ಮಭೂಮಿ. ಪ್ರಪಂಚವನ್ನೇ ಮೋಹಿಸಿರುವ ಲೆಗೋ ಬ್ಲಾಕ್ಗಳ ಜನ್ಮಸ್ಥಳ ಡೆನ್ಮಾರ್ಕ್. 1932ರಲ್ಲಿ ಬಿಲುಂಡ್ ಎಂಬ ಪಟ್ಟಣದಲ್ಲಿನ ಒಲೆ ಕ್ಲಿರ್ಕ್ ಕ್ರಿಶ್ಚಿಯನ್ಸನ್ ಎಂಬ ಕಾರ್ಪೆಂಟರ್ ಇದನ್ನು ಸೃಷ್ಟಿಸಿದರು. ಲೆಗ್ಗಾರ್ಡ್ ಎಂಬ ಸ್ಪ್ಯಾನಿಷ್ ಪದಗಳಿಂದ ಲೆಗೋ ಹೆಸರು ಬಂದಿದೆ. ಇಂದು ಲೆಗೋ ಜಗತ್ತಿನ ಅತಿದೊಡ್ಡ ಟಾಯ್ ಕಂಪನಿಯಾಗಿದೆ. ಬಿಲುಂಡ್ನಲ್ಲಿ ಲೆಗೋಲ್ಯಾಂಡ್ ಎಂಬ ಸಂಪೂರ್ಣ ಥೀಮ್ ಪಾರ್ಕೇ ಇದೆ. ಫ್ಯಾಕ್ಟ್ ನಂಬರ್ 6, ಗ್ರೀನ್ ಎನರ್ಜಿಯಲ್ಲಿ ಜಾಗತಿಕ ನಾಯಕ. ಡೆನ್ಮಾರ್ಕ್ ಪರಿಸರ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕ. ಅವರು ಗಾಳಿ ಶಕ್ತಿಯಲ್ಲಿ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಒಟ್ಟು ವಿದ್ಯುತ್ ಬೇಡಿಕೆಯಲ್ಲಿ 50%ಕ್ಕಿಂತಲೂ ಹೆಚ್ಚು ಭಾಗ ಗಾಳಿಯಿಂದಲೇ ಬರುತ್ತದೆ. 2050ರ ಹೊತ್ತಿಗೆ ಸಂಪೂರ್ಣವಾಗಿ ಫಾಸಿಲ್ ಫ್ಯೂಲ್ನಿಂದ ಮುಕ್ತವಾಗಲು ಅವರ ಗುರಿ ಇದೆ. ಸಮುದ್ರದಲ್ಲಿ ನಿಂತಿರುವ ಭೀಮಾಕಾರದ ವಿಂಡ್ ಮಿಲ್ಗಳು ಡೆನ್ಮಾರ್ಕ್ನ ಕರಾವಳಿಯ ಸಾಮಾನ್ಯ ದೃಶ್ಯವಾಗಿದೆ. ಫ್ಯಾಕ್ಟ್ ನಂಬರ್ 7, ಫ್ರೀಟೌನ್ ಕ್ರಿಶ್ಚಿಯಾನಿಯಾ. ಒಂದು ವಿಚಿತ್ರ ಮತ್ತು ವಿಶಿಷ್ಟವಾದ ವಿಷಯವೇನೆಂದರೆ, ಕೋಪನ್ ಹೆಗನ್ನ ಮಧ್ಯ ಒಂದು ಸ್ವಯಂ ಘೋಷಿತ ಸ್ವಾಯತ್ತ ಪ್ರದೇಶ ಇದೆ. ಅದುವೇ ಫ್ರೀಟೌನ್ ಕ್ರಿಶ್ಚಿಯಾನಿಯಾ. 1970ರಲ್ಲಿ ಕೆಲವು ಹಿಪ್ಪಿಗಳು ಖಾಲಿ ಸೈನಿಕ ಕ್ಯಾಂಪನ್ನು ವಶಪಡಿಸಿಕೊಂಡು ಈ ಸಮಾಜವನ್ನು ಸ್ಥಾಪಿಸಿದರು. ಇದು ತನ್ನದೇ ಆದ ನಿಯಮಗಳನ್ನು ಹೊಂದಿದೆ, ಮುಖ್ಯವಾಗಿ ಶಾಂತಿ ಮತ್ತು ಸಹಕಾರದ ಮೇಲೆ.
ಇಲ್ಲಿ ಬಣ್ಣ ಬಣ್ಣದ ಕಲೆಗಳು, ಸೃಜನಶೀಲ ವಿನ್ಯಾಸ ಮತ್ತು ವಿಭಿನ್ನ ಜೀವನ ಶೈಲಿಯನ್ನು ನಾವು ನೋಡಬಹುದಾಗಿದೆ. ಇದು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಫ್ಯಾಕ್ಟ್ ನಂಬರ್ 8, ಎತ್ತರದಲ್ಲಿ ಮಿತಿ. ಡೆನ್ಮಾರ್ಕ್ಗಳ ನಗರಗಳು, ವಿಶೇಷವಾಗಿ ಕೋಪನ್ಹೇಗನ್, ತುಂಬ ಮಾನವ ಸ್ನೇಹಿ ಎನ್ನುವಂತೆ ಕಾಣುತ್ತದೆ. ಅದಕ್ಕೆ ಕಾರಣ ಕಟ್ಟಡಗಳ ಎತ್ತರದ ಮಿತಿ. ಕೋಪನ್ಹೇಗನ್ನಲ್ಲಿ ಬಹುತೇಕ ಕಟ್ಟಡಗಳು 6 ಅಂತಸ್ತಿಗಿಂತಲೂ ಕೆಳಗೆ ಇರಬೇಕು ಎಂಬ ನಿಯಮವಿದೆ. ಇದರಿಂದ ಸೂರ್ಯನ ಬೆಳಕು ಸಾಕಷ್ಟು ಬರುತ್ತದೆ. ನಗರದ ಐತಿಹಾಸಿಕ ಸೌಂದರ್ಯ ಕಾಪಾಡಲ್ಪಡುತ್ತದೆ ಮತ್ತು ಜನರು ಆಕಾಶವನ್ನು ಸಹ ನೋಡಬಹುದು. ಇದು ಸಮಾನತೆ ಮತ್ತು ಸಾಮೂಹಿಕ ಯೋಗಕ್ಷೇಮದ ದೇಶದ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಫ್ಯಾಕ್ಟ್ ನಂಬರ್ 9, ವಿಸ್ಮಯಗಳ ದ್ವೀಪ. ಡೆನ್ಮಾರ್ಕ್ ಎಂದರೆ ಕೇವಲ ಒಂದು ಭೂಪ್ರದೇಶವಲ್ಲ, ಇದು 400ಕ್ಕೂ ಹೆಚ್ಚು ದ್ವೀಪಗಳ ದೇಶ. ಅವುಗಳಲ್ಲಿ ಕೆಲವುಗಳು ಮಾತ್ರ ಜನವಸತಿ ಇವೆ. ಡೆನ್ಮಾರ್ಕ್ ರಾಜ್ಯದಲ್ಲಿ ಮತ್ತೆರಡು ಆತ್ಮೀಯ ಪ್ರದೇಶಗಳಿವೆ. ಅದುವೇ ಗ್ರೀನ್ಲ್ಯಾಂಡ್, ಪ್ರಪಂಚದ ಅತಿದೊಡ್ಡ ದ್ವೀಪ, ಮತ್ತು ಫ್ಯಾರೋ ದ್ವೀಪಗಳು. ಈ ಎರಡು ಸ್ಥಳಗಳು ತಮ್ಮದೇ ಆದ ಸ್ವಾಯತ್ತ ಸರ್ಕಾರ, ಸಂಸ್ಕೃತಿ ಮತ್ತು ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಹೊಂದಿವೆ. ಫ್ಯಾಕ್ಟ್ ನಂಬರ್ 10, ಟ್ರಸ್ಟ್ ಮತ್ತು ಸಮಾನತೆಯ ಸಮಾಜ. ಡೆನ್ಮಾರ್ಕ್ನ ಸಾಮಾಜಿಕ ರಹಸ್ಯ ಅತೀವ ಟ್ರಸ್ಟ್ ಮತ್ತು ಸಮಾನತೆ. ಇಲ್ಲಿ ಜನರು ಸರ್ಕಾರ, ಪೊಲೀಸ್ ಮತ್ತು ಪರಸ್ಪರರ ಮೇಲೆ ತುಂಬ ನಂಬಿಕೆ ಇಡುತ್ತಾರೆ. ಕಾರ್ಯಸ್ಥಳದಲ್ಲಿ ಸಮಾನತೆ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಭದ್ರತೆಯ ಬಲವಾಗಿದೆ. ಮಗುವನ್ನು ಬೇಬಿ ಕ್ಯಾರೇಜ್ನಲ್ಲಿ ಬೀದಿಯಲ್ಲಿ ಬಿಟ್ಟು ಹೋಗುವುದು, ಫೋನ್ ಅನ್ನು ಕೆಫೆ ಮೇಜಿನ ಮೇಲೆ ಬಿಟ್ಟು ಹೋಗುವುದು ಇಲ್ಲಿ ಸಾಮಾನ್ಯ. ಚಾಂಟೆಲೋವನ್ ಎಂಬ ನಿಯಮದಂತೆ ನೀನು ಯಾರೂ ವಿಶೇಷನಲ್ಲ ಎಂಬ ತತ್ವದಿಂದ ಈ ಸಮಾಜದಲ್ಲಿ ಹೆಮ್ಮೆ ಮತ್ತು ಅಹಂಕಾರವನ್ನು ತಗ್ಗಿಸಲಾಗಿದೆ. ಎಲ್ಲರೂ ಸಮಾನರು ಎಂಬುದು ಇಲ್ಲಿ ಕೇವಲ ಮಾತಲ್ಲ, ಜೀವನದ ನಡವಳಿಕೆಯ ರೀತಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಡೆನ್ಮಾರ್ಕ್ನ 10 ಅದ್ಭುತಗಳು. ವಿಶಿಷ್ಟವಾದ ಮತ್ತು ಆಕರ್ಷಕ ದೇಶವಾದ ಡೆನ್ಮಾರ್ಕ್ ಸಂತೋಷ, ನಂಬಿಕೆ, ಸಮಾನತೆ, ಹಸಿರು ಶಕ್ತಿ ಮತ್ತು ಸೃಜನಶೀಲತೆಯ ಮಿಶ್ರಣವಾಗಿದೆ. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದೋ ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.